ಚಿಕ್ಕನಂದಿ ಕ್ರಾಸ್ಗೆ ಅಲ್ಲಿ ಚಿಕ್ಕನಂದಿ ಹಿರನಂದಿ ಪಸನಟ್ಟಿ ಈ ಮೂರು ಕ್ರಾಸ್ಗೆ ಅಂದರೆ ಮೂರು ಊರು ಕೂಡ ಒಂದೇ ಕ್ರಾಸ್ ಐತಿ. ಅಲ್ಲಿ ಒಟ್ಟು ಬಸ್ಸುಗಳು ಯಾಕಂದ್ರೆ ಬೇರೆ ಬೇರೆ ಡಿಪೋದಂತ್ರ ಬರ್ತಾವಲ್ಲ, ಧಾರವಾಡ ಡಿಪೋ ಆಗಲಿ, ಹುಬ್ಬಳ್ಳಿ ಡಿಪೋ ಆಗಲಿ, ಗತನಿ ಆಗಲಿ, ಚಿಕ್ಕೋಡಿ ಆಗಲಿ, ಸೌದತ್ತಿ ಆಗಲಿ ಎಲ್ಲ ಬಂದರೂ ಕೂಡ ಅಲ್ಲಿ ಸಾಕಷ್ಟು ಬಸ್ ಅದಾವೆ, ಆದರೆ ಸ್ಟಾಪ್ ಇಲ್ಲ. ಅದಕ್ಕೇನಿತ್ತಲ್ಲ ನಾವು ಸಾಕಷ್ಟು ಬಾರಿ ಈಗ ಮನವಿ ಕೊಟ್ಟು ಸಾಕಷ್ಟು ಬಾರಿ ಅಲ್ಲಿ ರಸ್ತೆ ತಡೆನೂ ಮಾಡಿದ್ದು, ಅದಕ್ಕಂಕ ಏನೈತಿ ಏನೂ ಒಂದು ಸ್ಪಂದನೆ ಆಗಿಲ್ಲ. ಅವಾಗೇನಿತ್ತಲ್ಲ ಒಂದು 2 ದಿನದ ಪುರ್ತಕಟ್ಟು ಸ್ಟಾಪ್ ಮಾಡಿದಂಗೆ ಮಾಡಿದಾರನ್ನ ಮತ್ತು 3ನೇ ದಿನಕ್ಕಂದ್ರೆ ಅದಕ್ಕೆ ಕೈ ಮಾಡ್ತಾರೆ. ಅದ್ರ ಸಲುವಾಗಿ ಈಗ ನಾವು ಏನು ಮಾಡಿದ್ವು ಅಂತಂದ್ರೆ, ಒಂದು ನಮ್ಮ ಕನ್ನಡಿಗರ ಬಳಗ ಸಂಘಟನೆ ಮತ್ತು ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಜಂಟಿಯಾಗಿ ಮತ್ತು ನಮ್ಮ ಸಾರ್ವಜನಿಕರ ಜಂಟಿಯಾಗಿ ಎಲ್ಲ ಸೇರಿಕೊಂಡು ಒಂದು ನಿರ್ಧಾರವನ್ನು ಮಾಡಿದ್ವಿ. ಯಾಕಂದರೆ ನಾವು ಈಗ ಮೊನ್ನೆ ಧಾರವಾಡ MD ಅವರು ಮತ್ತು DC ಅವರಿಗೂ ಕೊಟ್ಟು ಬಂದು, ಮತ್ತು ಸೌದತ್ತಿ ಅವರಿಗೂ ಕೊಟ್ಟರು, ಈ ಗೋಕಾಕದವ್ರಿಗೂ ಕೊಟ್ಟು, ಇನ್ನು ಚಿಕ್ಕೋಡಿ ಅವರಿಗೂ ಕೊಟ್ಟು, ಅತನಿಯವರಿಗೂ ಕೊಟ್ಟು, ಆಮೇಲೆ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ದವ್ರಿಗೂ ನಾವು ಒಂದು ಮುಗಿಸುವಂಥ ಇದನ್ನು ಮಾಡ್ತೀವಿ. ಅಂದ್ರೆ ನಿಮ್ಮ ರೂಟ್ ಮೇಲೆ ಬರುವಂಥ ಬಸ್ ಎಲ್ಲ ಸ್ಟಾಪ್ ಆಗಬೇಕು. ಹಾಂ, ಅದಕ್ಕೆ ಈಗ ಅಕಸ್ಮಾತ್ ಏನೋ ಒಂದು 8-10 ದಿವಸ ನಾವು ಗಡುವು ಕೊಟ್ಟು ಈಗ ಎಲ್ಲ ಕೊಟ್ಟು ಒಂದು 8-10 ದಿವಸನಾಗ ಸರಿ ಆಯ್ತು, ಸರಿ ಆಗಲಿಲ್ಲ ಅಂತಂದ್ರೆ ನಾವು ಎಲ್ಲ ಒಂದು 3 ಜನ ಒಂದು 3ರಿಂದ 4,000 ಜನ ಸೇರಿ ಅಹೋರಾತ್ರಿ ಧರಣಿ ಒಟ್ಟು ನಮಗೆ ಒಂದು ಯಾವ್ದಾರು ಫೈನಲ್ ಆಗಬೇಕು. ಯಾಕಂದ್ರೆ ಹೊಳ್ಳೆ ಇದು ಹೋರಾಟ ಮಾಡುವಂಥದ್ದು ಅಲ್ಲದ. ಅದ್ರ ಸಲುವಾಗಿ ಅವ್ರಿಗೂ ಕಿರಿಕಿರಿ ಬೇಡ, ನಮಗೂ ಒಂದು ಕಿರಿಕಿರಿ ಬೇಡ. ಅದಕ್ಕೇನೈತಲ್ಲ ನಾವೊಂದು 10 ದಿವಸ ಬಿಟ್ಟು ಒಂದು ದೊಡ್ಡ ಹೋರಾಟ, ಒಂದು ಉಗ್ರವಾದ ಹೋರಾಟವನ್ನು ರಸ್ತೆ ತಡೆ ಮಾಡುವಂಥ ಕೆಲಸವನ್ನು ನಮ್ಮ ಎಲ್ಲ ಕನ್ನಡಿಗರ ಬಳಗ ಸಂಘಟನೆ ಮತ್ತು ರೈತ ಸಂಘ ಸಂಘಟನೆ ಮತ್ತು ಎಲ್ಲ ಸಾರ್ವಜನಿಕ ಸ್ಟೂಡೆಂಟ್ ಅಂದರೆ ಎಲ್ಲ ಶಾಲೆ ಹುಡುಗರಿಗೂ ಸೇರಿಕೊಂಡು ಒಂದು ದೊಡ್ಡ ಬೃಹತ್ ಒಂದು ಹೋರಾಟ ನಾವು ಹಮ್ಮಿಕೊಟ್ಟು ಅಂತೇಳಿ ನಾವು ಹೇಳಕ್ಕೆ ಇಷ್ಟಪಡ್ತೀವಿ. ವಿದ್ಯಾರ್ಥಿಗಳು ತೊಂದರೆ ಆಗಬಾರ್ದು. ತೊಂದರೆ ಆಗಬಾರ್ದು. ವಿದ್ಯಾರ್ಥಿಗಳಾಯ್ತು, ವೃದ್ಧರಾಯ್ತು, ಎಲ್ಲ ಅಂಗವಿಕಲರಾಯ್ತು, ಎಲ್ಲ ಪಾಪಿಗೆ ಏನಾಗಿಬಿಡುತ್ತೆ, ಎಲ್ಲ ಫುಲ್ ಆಗಿಬಿಡುತ್ತೆ. ಅಲ್ಲಿ ಫುಲ್ ಆಗಂತ ಅಲ್ಲಿ ಹತ್ತಕ್ಕೆ ಜಾಗನೇ ಇರೋಂಗಿಲ್ಲ. ಒಂದೊಂದು ಬಸ್ ಸ್ಟಾಪ್ ಆದರೂ ಅವು ಕೆಲವೊಂದು ಸ್ಟಾಪ್ ಆಗಂಗಿಲ್ಲ. ಅದಕ್ಕೇನಿಲ್ಲ, ದಯವಿಟ್ಟು ಬೇಕಾದ್ರೆ ಎಲ್ಲ ಬಸ್ ಸ್ಟಾಪ್ ಮಾಡಬೇಕು. ನಮ್ಮ ರೂಟ್ ಮ್ಯಾಗ ಆಯುವಂಥವೆಲ್ಲ ಬಸ್ ಸ್ಟಾಪ್ ಮಾಡಬೇಕು. ಒಂದು ಇಲ್ಲ ಅಂತಂದ್ರೆ 2 ಬಸ್ ಕಂಟಿನ್ಯೂ ಬಿಡ್ಬೇಕು. ನಮಗೆ ಯರಗಟ್ಟಿ ಬಿಟ್ಟರೆ ಗೋಕಾಕ್ ಯರಗಟ್ಟಿ ಬಿಡ್ಬೇಕು. ಕಂಟಿನ್ಯೂ 2 ಬಸ್ ಇದ್ದು ಅಂತಂದ್ರೆ ಈ ಸಮಸ್ಯೆ ಪರಿಹಾರ ಬರ್ತೈತಿ. ಆದರೆ ಏನು ಇದನ್ನು ಒಂದು ಯಾವುದೋ ಒಂದು ವಿಚಾರ ಮಾಡಿ ಇದನ್ನೂ ಮಾಡೋಕ್ತಾ ಇರಲ್ಲ, ಅದನ್ನು ಮಾಡೋಕ್ತಾ ಇರಲ್ಲ. ಅದಕ್ಕೇನಿತ್ತಲ್ಲ ದಯವಿಟ್ಟು ನಾವು ಈಗ ಇವರು ಗೋಕಾಕ್ ಡಿಪೋ ಮುಖಾಂತರನೂ ಒಂದು ನಾವು ಮನವಿ ಕೊಟ್ಟು ಇನ್ನು ಮುಂದೆ ಅಲ್ಲಿಯೂ ಕೊಡ್ತು. ಅದಕ್ಕೇನಿತ್ತಲ್ಲ ಸ್ಪಂದನೆ ಒಂದು 8-10 ದಿವಸ ಮಾಡಲಿಲ್ಲ ಅಂದ್ರೆ ನಾವು ಒಂದು 10 ದಿವಸ ಬಿಟ್ಟು ಒಂದು ದೊಡ್ಡ ಉಗ್ರವಾದ ರಸ್ತೆ ತಡೆಯೋ ಹೋರಾಟ ಮಾಡ್ಬೇಕಾಕೈತಿ, ಅನಿವಾರ್ಯನೇ ಬೆಳೆದೈತಿ. ಅದ್ರ ಸಲುವಾಗಿ ನಾವು ಒಂದು ಹೇಳಕ್ಕೆ ಇಷ್ಟಪಡ್ತೀವಿ. ತಮ್ಮ ಹೆಸರು? ಬಾಲಚಂದ್ರ ಬಾಳಪ್ಪ ಬಣವಿ, ನಮ್ಮ ಕನ್ನಡಿಗರ ಬಳಗ ರಾಜ್ಯಾಧ್ಯಕ್ಷರು.